ಹೇಳ್ಚಿರು. ಹೇಳ್ಬೇಕಾಗಿರೋದು ನಾನಲ್ಲ, ನೀವು. ಏನು ಹೇಳಪ್ಪ? ಡಿವೋರ್ಸ್ ಅಂತ ಹೇಳಿ ಎಲ್ಲಿಗೆ ಕರ್ಸಿದ್ದೀರ ನನ್ನ? ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ. ಅದೇ ಯಾಕೆ ಅಂತ ಕೇಳ್ತಾ ಇದ್ದೀನಿ. ಒಂದು ನಿಮಿಷ, ಸೌಂದರ್ಯನ ಕೊಡ್ತೀನಿ, ಅವಳನ್ನ ಕೇಳು. ಆಲ್ರೈಟ್, ಮೀಟಿಂಗ್ ಅಟೆಂಡ್ ಮಾಡಿ. ಸೌಂದರ್ಯ, ಚಿರು ನಿನ್ನ ಹತ್ರ ಮಾತಾಡ್ಬೇಕಂತೆ. ನಾನು ಮತ್ತೆ ಕಾಲ್ ಮಾಡ್ತೀನಿ. ಹಾ ಚಿರು, ಏನಿದೆಲ್ಲ ಅದಕ್ಕೆ? ಏನಾಯ್ತು? ಡಿವೋರ್ಸ್ ಅಂತ ಹೇಳಿ ಸಬ್ ರಿಜಿಸ್ಟ್ರೇಷನ್ ಆಫೀಸಿಗೆ ಕಳ್ಸಿದಾರಲ್ಲ. ಹಾ ಚಿರು, ಲಾಯರ್ ಬಂದಾಗ ಅದನ್ನೇ ಹೇಳಿದ್ರು. ಏನಂತ? ಡಿವೋರ್ಸ್ ಆಗ್ಬೇಕು ಅಂದ್ರೆ ಮೊದಲು ಮ್ಯಾರೇಜ್ ರಿಜಿಸ್ಟರ್ ಆಗ್ಬೇಕು ಅಂತ ಹೇಳಿದ್ರು. ಈ ಪ್ರೊಸೀಜರ್ ಬಗ್ಗೆ ನಿನ್ಗೂ ಗೊತ್ತಿದೆ ಅಂತ ಕಾಣುತ್ತೆ, ಅದಕ್ಕೆ ಇದೆಲ್ಲ ಅರೇಂಜ್ ಮಾಡಿದೆ. ಮತ್ತದ್ರ ಬಗ್ಗೆ ನನ್ನ ಹತ್ರ ಅವತ್ತೇ ಯಾಕೆ ಹೇಳಲಿಲ್ಲ? ಅವತ್ ಲಾಯರ್ ಮನೆಗೆ ಬಂದಾಗ ಡಿವೋರ್ಸ್ ಪ್ರೊಸೀಜರ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ದೆ ತಾನೆ. ಸಾರಿ ಅದಕ್ಕೆ, ನೀವು ಕರೆಕ್ಟಾಗಿ ಹೇಳಿದ್ದೀರ. ನಾನೇ ತಪ್ಪಾಗಿ ಅರ್ಥ ಮಾಡ್ಕೊಂಡೆ ಅನ್ಸುತ್ತೆ. ಆಗಿದ್ದಾಗೋಯ್ತು ಚಿರು, ಈಗ ಅದನ್ನೆಲ್ಲ ಬಿಟ್ಟು ಡಿವೋರ್ಸ್ ಪ್ರೊಸೀಜರ್ ಬೇಕಾಗಿರೋ ಸೈನ್ ಎಲ್ಲ ಹಾಕು. ಇಲ್ಲ ಅದಕ್ಕೆ, ನಂಗೆ ಸೈನ್ ಹಾಕಕ್ಕೆ ಮನ್ಸು ಒಪ್ತಾ ಇಲ್ಲ. ಅದಕ್ಕೆ ದೀಪ ಅವ್ರ ಹತ್ರ ನಾವಿಬ್ರು ಒಟ್ಟಿಗೆ ಇರೋದು ಇವತ್ತೇ ಕೊನೆ ದಿನ ಅಂತೆಲ್ಲ ಏನೇನೋ ಬಿಲ್ಡಪ್ ಕೊಟ್ಕೊಂಡು ಹೇಳ್ಕೊಂಡಿದ್ದೀನಿ. ಅಂಥದ್ರಲ್ಲಿ ಇವಾಗ ನಾನು ಸೈನ್ ಹಾಕಿದ್ರೆ ಮತ್ತೆ ಅವ್ರ ಜೊತೆ ಇರ್ಬೇಕಾಗತ್ತಲ್ವಾ? ಚಿರು, ಅರ್ಥ ಮಾಡ್ಕೋ. ನೀವಿಬ್ರು ಸೈನ್ ಹಾಕಿದ್ರೇನೆ ಮ್ಯಾರೇಜ್ ರಿಜಿಸ್ಟರ್ ಮಾಡೋಕ್ಕಾಗೋದು, ನಿಮಗೆ ಡೈವೋರ್ಸ್ ಸಿಗೋದು. ಅದಕ್ಕೆ ನಾನು ಪ್ಲೀಸ್ ಚಿರು, ಟೈಮ್ ವೇಸ್ಟ್ ಮಾಡಿದ್ರೆ ಸುಮ್ಮನೆ ಹೋಗಿ ಸೈನ್ ಮಾಡಿ. ಅದಕ್ಕೆ ನಾನು ರೀ ಸ್ವಾಮಿ, ಇವರು ನನಗೆ ಮಾತ್ರ ಮಕ್ಕಳಲ್ಲ, ನಿಮಗೂ ಮಕ್ಕಳೇ. ಈ ಅಮಾಯಕ ಮಕ್ಕಳಿಗೆ ಬಾಸುಂಡೆ ಬರೋ ಥರ ಹೊಡೆದು ಬಿಸಿಲಲ್ಲಿ ಆಚೆ ನಿಲ್ಸಿದ್ರಲ್ಲ, ನಿಮ್ಮ ಮಕ್ಕಳಿಗೂ ಹೀಗೆ ಮಾಡ್ತೀರೇನ್ರಿ? ನನ್ನ ಮಕ್ಕಳು ಇವ್ರ ಥರ ದಡ್ರಲ್ಲ, ಇಂಗ್ಲೀಷಲ್ಲಿ ತುಂಬ ಬುದ್ಧಿವಂತರು. ಅಷ್ಟಕ್ಕೂ ನನ್ನ ಮಕ್ಕಳನ್ನ ಈ ಸ್ಕೂಲಿಗೆ ಯಾಕೋ ಅಡ್ಮಿಷನ್ ಮಾಡಿಸ್ತೀನಿ, ಸ್ಟ್ಯಾಂಡರ್ಡ್ ಆಗಿರೋ ಇಂಗ್ಲೀಷ್ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿಸಿದ್ದೀನಿ. ಏನ್ರಿ, ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣನಾ? ಅರೆ ಅದನ್ನು ಕೇಳಕ್ಕೆ ನೀನು ಯಾರು? ನನ್ನ ಮಕ್ಕಳನ್ನ ಎಲ್ಲಿ ಬೇಕಾದರೂ ಅಡ್ಮಿಷನ್ ಮಾಡಿಸ್ತೀನಿ. ಅಷ್ಟಕ್ಕೂ ನಿನ್ನ ಪ್ರೀತಿ ಮಕ್ಕಳು ಕನ್ನಡದಲ್ಲಿ ತುಂಬ ಚುರುಕು, ಇಂಗ್ಲೀಷಲ್ಲಿ ತುಂಬ ವೀಕು. ಮಕ್ಕಳು ಓದಲಿಲ್ಲ ಅಂದರೆ ತಿದ್ದಿ ಬುದ್ಧಿ ಅವ್ರಿಗೆ ಕಲಿಸಿ, ಅದು ಬಿಟ್ಟು ಈ ಥರ ಹೊಡೆಯೋದಲ್ಲ. ಅಷ್ಟಕ್ಕೂ ಇವ್ರ ಅಪ್ಪ ಅಮ್ಮ ನನ್ನ ಮೇಲೆ ಈ ಸ್ಕೂಲ್ ಮೇಲೆ ನಂಬಿಕೆ ಇಟ್ಟು ಇವ್ರು ಚೆನ್ನಾಗಿ ಓದಲಿ ಅಂತ ಈ ಸ್ಕೂಲಿಗೆ ಕಳಿಸೋದು. ಆದರೆ ಇಂಥವ್ರ ಸ್ಕೂಲಿಗೆ ಬಂದು ಓದ್ದೆ ಬರೀದೆ ಟೈಮ್ ವೇಸ್ಟ್ ಮಾಡ್ತಾರೆ. ಇಂಥವರಿಂದ ನಮ್ಮ ಹೆಸರು ಹಾಳಾಗೋದಲ್ಲದೆ ಸ್ಕೂಲ್ ಮರ್ಯಾದೆನೂ ಹೋಗುತ್ತೆ. ಅದಕ್ಕೆ ಬೈದು ಬುದ್ಧಿ ಹೇಳೋದ್ರ ಬದಲು ಸರಿಯಾಗಿ ಹೊಡೆದು ಬಿಸಿಲಲ್ಲಿ ನಿಲ್ಸಿದ್ದೀನಿ. ಇವತ್ತು ಇವರಿಂದ ಸ್ಕೂಲಲ್ಲಿರೋ ಎಲ್ಲ ಮಕ್ಕಳು ಪಾಠ ಕಲಿಬೇಕು. ಮಕ್ಕಳು ಓದಲಿಲ್ಲ ಅಂತ ಈ ರೀತಿ ಶಿಕ್ಷೆ ಕೊಡೋದು ಯಾವ ಕಾನೂನಲ್ಲಿದೆ ರೀ? ಡೋಂಟ್ ಟೀಚ್ ಮಿ ಅಬೌಟ್ ಲಾ. ನಿಮ್ಮ ತಂದೆ ಪೊಲೀಸು ಅಂತ ಬೇಕಾ ಬಿಟ್ಟು ಮಾತಾಡಬೇಡ. ನೀನೇನು, ನಿನ್ನ ಯೋಗ್ಯತೆ ಏನೋ ಅಂತ ತಿಳ್ಕೊಂಡು ಬಿಟ್ಟು ಮಾತಾಡು. ರೀ, ನನ್ನ ಬಗ್ಗೆ ಬೇಕಾದ್ರೆ ಮಾತಾಡಿ, ಕಾನೂನು ಬಗ್ಗೆ ನನ್ನ ತಂದೆ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ. ನಿನಗೆ ಇಂಗ್ಲೀಷ್ ಬರೋ ಹಾಗೆ ಈ ಮಕ್ಕಳಿಗೂ ಇಂಗ್ಲೀಷ್ ಬರಬೇಕು ಅಂತ ಬಯಸೋದು ನಿನ್ನ ತಪ್ಪು. ಈಗಿನ ಕಾಲದ ಮಕ್ಕಳಿಗೆ ಕನ್ನಡನೇ ಓದಿಸಿ ಬರ್ಸೋದು ಕಷ್ಟ, ಅಂಥದ್ರಲ್ಲಿ ಇಂಗ್ಲೀಷ್ ಕಲಿಯೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಅದನ್ನು ಕಲಿಸೋದಕ್ಕೆ ನಿಮ್ಮಂಥ ಮೇಷ್ಟ್ರು ಅನ್ಸ್ಕೊಂಡವ್ರಿಗೆ ತಾಳ್ಮೆ ಬೇಕು. ಏಯ್, ತಾಳ್ಮೆ ಬಗ್ಗೆ ನನಗೆ ಪಾಠ ಮಾಡೋಕೆ ಬರಬೇಡ ಕಣಯ್ಯ. ಇಂಗ್ಲೀಷ್ ಕಲ್ತ್ರೆ ಸಿಟಿಲಿ ಹೋಗಿ ಹೇಗೆ ಬೇಕೋ ಹಾಗೆ ಬದುಕ್ಬೋದು. ಆದರೆ ಕನ್ನಡ ಕಲ್ತ್ರೆ ಚಿಲ್ರೆ ಜಿಜಿಬೆ 3 ಕಾಸಿನ ಕಿಮ್ಮತ್ತಿರೋದಿಲ್ಲ. ಇವತ್ತಿನ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕನ್ನಡ ಬರುತ್ತಂತ ಯಾರು ಕೇಳಲ್ಲ, ಇಂಗ್ಲಿಷ್ ನಾಲೆಜ್ ಇರಬೇಕು, ಅದನ್ನು ಕೇಳ್ತಾರೆ. ಈ ಸತ್ಯ ನಿನಗೆ ಅರ್ಥ ಆಗಿದ್ರೆ ಈ ಸೋಂಬೇರಿ ಮಕ್ಕಳ ಪರವಾಗಿ ನನ್ನ ಹತ್ರ ಬಂದು ವಾದ ಮಾಡ್ತಾ ಇರಲಿಲ್ಲ. ರೀ, ಇಂಗ್ಲೀಷ್ ಕಲಿಸಿ ಬೇಡ ಅನ್ನಲ್ಲ, ಆದರೆ ಕನ್ನಡ ಭಾಷೆಗೆ ಅವಮಾನ ಮಾಡೋದು ಯಾವ ನ್ಯಾಯ? ಇಷ್ಟೊಂದೆಲ್ಲ ಇಂಗ್ಲೀಷಲ್ಲಿ ಪೀಠಿಕೆ ಕೊಡ್ತಾ ಇದ್ದೀರಲ್ಲ, ನಿಮ್ಮ ಹೆಸರನ್ನು ಯಾಕ್ರಿ ಕನ್ನಡದಲ್ಲಿ ಇಟ್ಕೊಂಡಿದ್ದೀರಾ? ಮಗು ಅತ್ತಾಗ ಅಮ್ಮ ಅನ್ನತ್ತೆ ಹೊರತು ಮಮ್ಮಿ ಅನ್ನಲ್ಲ. ಇದು ಕನ್ನಡಕ್ಕಿರೋ ತಾಕತ್ತು. ಕಿತ್ತೋಗಿರೋ ಕನ್ನಡ ಬಗ್ಗೆ ನನಗೆ ಲೆಕ್ಚರ್ ಕೊಡೋಕೆ ಬರಬೇಡ.
ನನಗೆ ಕ್ಲಾಸ್ ಇದೆ. ಯು ಮೇ ಗೋನೋ. ಓ, ಕನ್ನಡದಲ್ಲಿ ಹೇಳ್ಬೇಕಲ್ಲ. ಏಯ್, ಹೋಗ್ತಾ ಇರೋ. ಏಯ್ ಕೊಳೆಯ ನನ್ನನ್ನೇ ಏಕವಚನದಲ್ಲಿ ಮಾತಾಡ್ತೇನೋ. ಎತ್ತೋ ಕೈನಾ. ಹೆತ್ತು ಹೊತ್ತು ಸಾಕಿರೋ ಅಪ್ಪ ಅಮ್ಮನಿಗೆ ಬೆಲೆ ಕೊಡ್ದಿರೋ ಮಕ್ಕಳು ಒಂದೇ, ಕನ್ನಡಕ್ಕೆ ಕನ್ನಡ ಭಾಷೆಗೆ ಬೆಲೆ ಕೊಡ್ದಿರೋ ನಿನ್ನಂಥ ನಾಲಾಯಕ್ ಮೇಷ್ಟ್ರುಗಳು ಒಂದೇ. ಮರ್ಯಾದೆಯಾಗಿ ಹೇಳಿರೋ ಮಾತನ್ನ ವಾಪಸ್ ತಗೊಂಡು ತಪ್ಪಾಯ್ತು ಅಂತ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಏಯ್, ಹೆದರ್ಸ್ತಾ ಇದೆಯೇನೋ? ಈ ಸಿಲ್ಲಿ ತ್ರಿಟ್ಟುಗಳಿಗೆಲ್ಲ ಹೆದರೋನಲ್ಲ ಈ ಸತೀಶ. ನಾನು ಇಂಗ್ಲೀಷ್ ಟೀಚರು, ನನಗೆ ಇಂಗ್ಲೀಷ್ ಅಂದ್ರೆ ಇಷ್ಟ. ನನ್ನನ್ನು ನೀನು ಕನ್ನಡ ವಿರೋಧಿನಿ ಅಂತ ತಿಳ್ಕೊ. ಏನೀಗ ನಿನ್ನಂಥ ಕನ್ನಡದ ಅಂಧ ಅಭಿಮಾನಿಗಳನ್ನು ನಾನು ಎಷ್ಟು ಜನ ನೋಡಿಲ್ಲ. ಗೆಟ್ ಲಾಸ್ಟ್. ಕನ್ನಡಕ್ಕೆ ಅವಮಾನ ಮಾಡೋದು ಒಂದೇ, ಹೆತ್ತ ತಾಯಿಗೆ ಅವಮಾನ ಮಾಡೋದು ಒಂದೇ. ಕನ್ನಡದ ನೆಲ, ಜಲ, ಭಾಷೆ ಇದು ಯಾವ ವಿಚಾರಕ್ಕೆ ಬಂದರೂ ನನ್ನಂಥ ಕನ್ನಡ ಅಭಿಮಾನಿ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಬೆನ್ಮೂಳೆ ಮುರಿಯೋವರೆಗೂ ಹೊಡಿತೀವಿ. ನನ್ನ ಮೇಲೆ ಕೈ ಮಾಡಿಲ್ಲ ನೀನು. ಕನ್ನಡಕ್ಕೆ ಅವಮಾನ ಮಾಡ್ತೀಯ? ವಾವ್ ನರಸಿಂಹ, ನಮ್ಮೂರ್ ಟೀಚರ್ಗೆ ಹೊಡಿತಿದ್ಯಾ ಅಂದಮೇಲೆ ಇದನ್ನ ಪೊಲೀಸಿಗೆ ಇನ್ಫಾರ್ಮ್ ಮಾಡದೆ ಹೋದ್ರೆ ತಪ್ಪಾಗುತ್ತೆ. ಇರು, ಮಾಡ್ತೀನಿ ನಿಮಗೆ.